ರೈಡ್ ಆಗತ್ತೆ. ನಿಮ್ಮ ಪಕ್ಷದಲ್ಲಿ ಬಂದಾಗ IT ರೈಡು ಆ ಪಕ್ಷದ ನಾಯಕನ ಮೇಲೆ ಇರಲ್ಲ. ಅದಕ್ಕೆ ಉದಾಹರಣೆಗಳು ಬೇಜಾನಿದೆ, ನನ್ನ ಹತ್ರ ಕೊಡ್ತೀನಿ. ಯಾವ್ಯಾವ ನಾಯಕರುಗಳು ಎಲ್ಲೆಲ್ಲಿದ್ರು ನಿಮ್ಮ ಪಕ್ಷದಲ್ಲಿ ಇವತ್ತು ಯಾವ್ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತೇಳಿ ಬೇಕಾದ ಉದಾಹರಣೆಗಳನ್ನ ನಾವು ಕೊಡ್ತೀವಿ. ಅದ್ರ ಬಗ್ಗೆ ಬೇಡ. ಆಮೇಲೆ ನನ್ಗೆ ಇನ್ನೊಂದು ಅನುಮಾನ ಇದೆ, ನನಗೆ ಆದಂತ ಅನುಮಾನ. ಎರಡನೇದು ಚುನಾವಣಾ ಬಾಂಡು ಸುಪ್ರೀಂ ಕೋರ್ಟು SBIಗೆ ಏನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಚೀಮಾರಿ ಹಾಕಿ ನೀನಿಲ್ಲ ಕೊಡಬೇಕು, ಇವತ್ತು ಚುನಾವಣಾ ಬಾಂಡ್ ಯಾರ್ಯಾರು ಕೊಟ್ಟಿದ್ದಾರೆ ಅಂತೇಳಿ ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ತರಿಸ್ಕೊಂಡ ಮೇಲೆ ನಮ್ಗೆ ಗೊತ್ತಾಯ್ತು ಅದ್ರ ಸತ್ಯ ಏನಾಗಿದೆ ಅಂತ ಹೇಳಿ. ಯಾವ ಕಂಪ್ನಿ ಲಾಸಲ್ಲಿದೆ ಆ ಕಂಪ್ನಿಗಳು ನಿಮಗೆ ಚುನಾವಣಾ ಬಾಂಡ್ಗೆ BJPಗೆ ದುಡ್ಡು ಕೊಟ್ಟಿದೆ. ನೀವು IT ರೈಡ್ ಮಾಡಿಸ್ತೀರಾ, ಒಂದು ವಾರದಿಂದ IT ರೈಡ್ ಮಾಡಿಸ್ತೀರಾ, ಅದಾದ್ಮೇಲೆ ನೋಡಿದ್ರೆ ಚುನಾವಣಾ ಬಾಂಡ್ಗೆ ನೀವು ನಿಮ್ಮ BJP ಫಂಡ್ ಚುನಾವಣಾ ಬಾಂಡ್ಗೆ ಫಂಡ್ ಹೋಗುತ್ತೆ. ಇದೆಲ್ಲ ಕೂಡ ನಮ್ಗೆ ಅನುಮಾನ ಬರ್ತಾ ಇದೆ. ಇವತ್ತು ಏನ್ ರಾಯ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನೀವು ಎಲೆಕ್ಷನ್ನ ಕೇರಳ ಎಲೆಕ್ಷನ್ ಯಾವುದೇ ರೀತಿಲಿ ಗೆಲ್ಲಬೇಕು, ಯಾವುದೇ ರೀತಿ ಮಾಡಬೇಕು ಅಂತೇಳಿ ಇವರು ಕೇರಳದ ಮೂಲದವರಾಗಿರೋದ್ರಿಂದ ಇವ್ರಿಗೆ ಟಾರ್ಚರ್ ಕೊಟ್ಟು ಹಣವನ್ನ ವಸೂಲಿ ಮಾಡಬೇಕು ಅಂತೇಳಿ ED ರೈಡ್ ಆಗಿರೋದ್ರಲ್ಲಿ ಅನುಮಾನನೇ ಇಲ್ಲ. ಚುನಾವಣಾ ಬರ್ತಾ ಇದೆ, ಕೇರಳ ಚುನಾವಣಾ ಬರ್ತಾ ಇದೆ. ED ರೈಡ್ ಆಗಿದ್ದಕ್ಕೆ ನೀವು ಅನುಮಾನವನ್ನ ವ್ಯಕ್ತಪಡಿಸಿದ್ರಿ. ಆದ್ರೆ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಈಗ ED ರೈಡ್ ಆಗಿ ಅವರು ಹೆದರ್ಕೊಂಡೆ ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಸರ್ ಕೋರ್ಟ್ ಇದೆ ಅಲ್ಲ, ಅದನ್ನ ಪ್ರಶ್ನೆ ಮಾಡುವಂತ ಅಧಿಕಾರ ಕೊಟ್ಟಿದಾರಲ್ಲ ಕೋರ್ಟ್ ಅಲ್ಲಿ, ಸುಮ್ನೆ ದಂಡ ಕಟ್ಟಿಸ್ಕೊಂಡು ಕಳ್ಸಲ್ವಲ್ಲ. ಒಂದ್ ನಿಮಿಷ, ನೀವು ಕೋರ್ಟ್ಗೆ ಬಂದ್ರಿ. ಇವತ್ತು ಕೇಜ್ರಿವಾಲ್ ಅವರು ಕೋರ್ಟ್ ಅಲ್ಲಿ ಹಾಕಿ ಏನಾಗಿದೆ ಜೈಲಲ್ಲಿ ಕೊಳಿಸಿ ಎಷ್ಟು ದಿವಸಕ್ಕೆ ಬಿಡುಗಡೆ ಮಾಡಿದ್ರು ಅಂತ ನಿಮ್ಗೆ ಗೊತ್ತಿದೆ. ಈ ತರ ಅವ್ರ ಮೇಲೆ ಯಾವ್ದು ಆಪಾದನೆ ಇದೆ ನೀವು ಆಪಾದನೆ ಪ್ರೂವ್ ಮಾಡಿ, ಯಾವ್ದು ಆಗಲ್ಲ. ಇವರು ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಇವ್ರು ಮಾಡಿದ್ದಂತ ಕೋಲ್ಗೇಟ್ ಹಗರಣ ಆಗ್ಬೋದು, ಏನು ಕಲ್ಲಿದಿನ ಹಗರಣಗಳು ಆಗ್ಬೋದು, 2G ಹಗರಣಗಳು ಆಗ್ಬೋದು, ಎಲ್ಲ ಎಲ್ಲೋಗಿದೆ, ಏನಾಗಿದೆ ಅದು ಎಲ್ಲವೂ ಕೇಸ್ ಬಿದ್ದೋಗಿದೆ. ಇವ್ರು ಮಾಡ್ತಾ ಇರೋದೆಲ್ಲ ನೀವು ಮಾತಾಡುವಾಗ ನಾನು ಮಾತಾಡಿಲ್ಲ, ನಾನ್ ಮಾತಾಡುವಾಗ ನೀವು ಮಾತಾಡ್ಬೇಡಿ ದಯವಿಟ್ಟು. ನಾನ್ ಕೇಳ್ತಾ ಇರೋದು ಉತ್ತರ ಕೊಡ್ಲಿ, ಆಮೇಲೆ ನೀವು ಬರ್ಕೊಂಡ್ ಬೇಕಾದ್ರೆ ಉತ್ತರ ಕೊಡಿ. ನಮಗೆ ಅನುಮಾನ ಆಗ್ತಾ ಇರೋದು ತಾವು ಹೇಳ್ತಾ ಇರಂಗೆ ತಾವು ಹೇಳ್ತಾ ಇದ್ದೀರಾ ಇದು ED IT ಎಲ್ಲ ಕೂಡ ಅವರ ಸಂಸ್ಥೆ, ಯಾರು ಕಟ್ಟಿಲ್ಲ ಅವ್ರಿಗೆ ಮಾಹಿತಿ ಬಂದ್ಬಿಡುತ್ತೆ, ಅಟ್ಯಾಕ್ ಮಾಡ್ಬಿಡ್ತಾರೆ, ಇದು ಮಾಡ್ತಾರೆ ಅಂತ. ಹಂಗಲ್ಲ, ಇದು ಆಗ್ತಾ ಇರೋದು ಏನು ಅಂತ ಅಂದ್ರೆ ಮೋದಿಯಿಂದನೋ ಕೇಂದ್ರ ಸರ್ಕಾರದಿಂದನೋ ಮಾಹಿತಿ ಬರುತ್ತೆ, ನೀನು ಇಂಥವ್ರಿಗೆ ಹೋಗಿ ಅಟ್ಯಾಕ್ ಮಾಡಬೇಕು ಅಂತ ಹೇಳ್ತಾರೆ, ಅವ್ರು ಬಂದು ಅಟ್ಯಾಕ್ ಮಾಡ್ತಾರೆ. ಅದಾದ್ಮೇಲೆ ಹೌದು ಇರೋದಕ್ಕೆ ನಿಮ್ಗೆ ದಾಖಲೆಗಳಿದೆ. ಚುನಾವಣಾ ಬಾಂಡ್ ಯಾರು ಕೊಟ್ಟಿದ್ದಾರೆ IT ರೈಡ್ ಆಗಿರೋದು ಯಾವಾಗ ತೆಗೆದು ನೋಡಿ ನೀವು. IT ರೈಡ್ ಅನ್ನ ಕೇಂದ್ರದಿಂದ ಮಾಡಿಸ್ತಾರೆ ಅಂತ ನಂಬಕ್ ಸಾಧ್ಯ ಇಲ್ಲ. ನೀವ್ ಹೇಳ್ತೀರಿ ಕೇಳಿ, ನೀವ್ ಹೇಳ್ತೀರಾ. ಆದ್ರೆ ಚುನಾವಣಾ ಬಾಂಡ್ದು ನಾನು ಇವಾಗ ಲಿಸ್ಟ್ ಕೊಡ್ತೀನಿ ನಿಮ್ಗೆ. ಚುನಾವಣಾ ಬಾಂಡ್ ಕಂಪನಿಗಳ ಮೇಲೆ IT ರೈಡ್ ಯಾವಾಗ ಆಗಿದೆ ಅಂತ ಬೇಕಾದ್ರೆ ತೆಗಿರಿ. ಒಂದು ವಾರದಿಂದೇನೋ 10 ತಿಂಗಳಿಂದೇನೋ IT ರೈಡ್ ಆಗಿರುತ್ತೆ. ಚುನಾವಣಾ ಬಾಂಡ್ಗೆ ಹೋಗಿದ ತಕ್ಷಣ ಆ IT ರೈಡ್ ಎಲ್ಲೋಗಿದೆ ಏನಾಗಿದೆ ಅಂತಾನೆ ಗೊತ್ತಾಗಲ್ಲ. ಇವತ್ತು ಇವ್ರ ನಾಯಕರುಗಳು, ಏನ್ BJP ನಾಯಕರುಗಳು ಬೇರೆ ಪಕ್ಷದಿಂದ ಬಂದಿದಾರಲ್ಲ, BJP ನಾಯಕರುಗಳು ಅವರೆಲ್ಲರೂ ಕ್ಲೀನ್ ಆಗಿದಾರ? ವಾಷಿಂಗ್ ಮಿಷಿನ್ ಅಲ್ಲಿ ಈ ಕಡೆ ಹಾಕಿ ಆ ಕಡೆ ತೆಗೆದಾಯ್ತು. ನಿಮ್ ಪ್ರಶ್ನೆ ನಂಗೆ ಅರ್ಥ ಆಯ್ತು. ಈಗ ಅವರ ಪ್ರಶ್ನೆ 3 ಪ್ರಶ್ನೆ ಇತ್ತು. ಆ 3 ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಜಯದೇವ್ ಅವರೇ? 3 ಪ್ರಶ್ನೆಗೆ ಉತ್ತರ ಕೊಟ್ಟು ಇನ್ನೂ ಅವ್ರಿಗೆ 3 ಪ್ರಶ್ನೆ ಕೇಳ್ತೀನಿ ಮೇಡಮ್. ಏನಾಗಿದೆ ಅಂದ್ರೆ ಕಾಂಗ್ರೆಸ್ಗೆ ಚುನಾವಣೆಗೆ ಫಂಡ್ ಬರ್ಲಿಲ್ವಾ 65 ವರ್ಷದಿಂದ? ಬಂದೇ ಇಲ್ವಾ? ಹಾಗೆ ಹೇಗೆ ಚುನಾವಣೆಗಳು ನಡೆಸಿದ್ರು ಕಾಂಗ್ರೆಸ್ನವರು 60 ವರ್ಷದಿಂದ? ಎರಡನೇದು, ಗೃಹಲಕ್ಷ್ಮಿ ಯೋಜನೆಯ 2 ತಿಂಗಳ ಹಣ ಇನ್ನೂ ಹೋಗಿಲ್ಲ ಹಿಂದಿನ ವರ್ಷದ್ದು. ಅದು ಯಾವ ರಾಜ್ಯದ ಚುನಾವಣೆಗೆ ಹೋಗಿದೆ ನಮಗೂ ಅನುಮಾನ ಇದೆ. ನೀವು ಉತ್ತರ ಕೊಡಿ. ಉತ್ತರ ಕೊಡೋದು ಮಾತ್ರ ಬಿಜೆಪಿ ಕೆಲಸ. ಮೇಡಮ್ ನಾನು ಪೂರ್ತಿ ಹೇಳ್ತೀನಿ. ಅಲ್ಲ ಒಂದು ನಿಮಿಷ, ನೀವು ಮಾತಾಡ್ಬೇಕಾದ್ರೆ ನಾನು ಮಾತಾಡ್ತೀನಿ ಈಗ. ನಮಗೂ ಅನುಮಾನ ಇದೆ, ಜನತೆಗೂ ಅನುಮಾನ ಇದೆ. ಉತ್ತರ ಕೊಡಿ. 2 ತಿಂಗಳ ಗೃಹಲಕ್ಷ್ಮಿ ಹಣ ಎಲ್ಲಿಗೋಯ್ತು? ವಿಧಾನಸಭೆಯಲ್ಲಿ ಸುನೀಲ್ ಕುಮಾರ್ ಕೇಳಿದಕ್ಕೆ ಇವತ್ತವರೆಗೂ ಉತ್ತರ ಕೊಟ್ಟಿಲ್ಲ. ಯಾಕೆ ಹಿಂಗಾಗಿದೆ? ಇವ್ರಿಗೆ ಚುನಾವಣೆಗೆ ಫಂಡ್ಗಳು ಬಂದಿಲ್ವೋ? ಆಯ್ತು, ಲಿಖಿತವಾಗಿ ಅರ್ಜಿ ಬರೆದು ಕೊಡಿ ಸುಪ್ರೀಂ ಕೋರ್ಟ್ಗೆ. ಕಾಂಗ್ರೆಸ್ ಅವರೆಲ್ಲ ಈಗ ಇವರೊಂದು ದೊಡ್ಡ ಮಾತು ಹೇಳ್ಬಿಟ್ರು, ರೆಕಾರ್ಡ್ ಆಗಿದೆ. ಮೋದಿ ಅವ್ರಿಗೆ ಕರೆದು ಹೇಳ್ತಾರೆ, ಇನ್ಕಮ್ ಟ್ಯಾಕ್ಸ್ ಅವ್ರು ಹೋಗ್ಬಿಡ್ತಾರೆ ಅಂತ. ಹೇಗೆ ಮೇಡಮ್ ಇದು ಹೇಳ್ಬೋದಾ ಮಾತು? ಪ್ರಧಾನ ಮಂತ್ರಿ ಕರೆದು ಇನ್ಕಮ್ ಟ್ಯಾಕ್ಸ್ ಹೇಳ್ತೀವಿ, ನೋಡಿದ್ರಾ? ಕೊಡ್ಲಿ ಅದಕ್ಕೆ ದಾಖಲೆ. ನಾಳೆ ಯಾರೋ ಅದಕ್ಕೊಂದು ಕೇಸ್ ಹಾಕ್ತಾರೆ.
ಉತ್ತರ ಕೊಡ್ತಾರೆ ಇವರು? ಒಂದ್ ನಿಮಿಷ ಅಲ್ಲ ನಾನು ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ. ಪ್ರಧಾನ ಮಂತ್ರಿ ಮೇಲೆ ಹೇಗ್ ನೀವು ಉಡಾಪೇಗ್ ಮಾತಾಡಕ್ ಸಾಧ್ಯ? ಅವ್ರು ಕರೆದು ಹೇಳ್ತಾರೆ ಇವ್ರು ಇನ್ಕಮ್ ಟ್ಯಾಕ್ಸ್ ಅವ್ರು ಹೋಗ್ತಾರೆ ಅಂತ, ಹೇಗ್ ಸಾಧ್ಯ? ಒಂದೇ ನಿಮಿಷ ಇಲ್ಲಿ ಹೇಗ್ ಸಾಧ್ಯ? ಒಂದ್ ನಿಮಿಷ, ನೀವ್ ಹೇಳಿದ್ದನ್ನು ಕನ್ಸಿಡರ್ ಮಾಡ್ತೀನಿ. ಯಾವುದು ಅಂತಂದ್ರೆ ಕೇಂದ್ರ ಸರ್ಕಾರದಿಂದ ಕಾಲ್ ಬರುತ್ತೋ ಮತ್ತೊಂದು ಬರುತ್ತೋ, ಮೋದಿ ಅವರು ಹೇಳುತ್ತಾರೋ ಏನೋ ಅಂತ. ಸರ್, IT ಅಂತಂದ್ರೆ ಈಗ ಪ್ರದೀಪ್ ಈಶ್ವರ್ ಅವರು ಕೂಡ ಅದನ್ನೇ ಮಾತನಾಡಿದ್ರು. ನಮಗೆ ಅನುಮಾನಗಳಿದೆ, ಸಾಕಷ್ಟು ಅನುಮಾನಗಳಿದೆ. IT ಅನ್ನ ಇಷ್ಟು ಕೆಳಮಟ್ಟದಲ್ಲಿ ಕಾಣ್ಲಿಕ್ಕೆ ಹೇಗೆ ಸಾಧ್ಯ? ಮೇಡಮ್ ಇವರು ಅದಕ್ಕೆ ಉತ್ತರ ಕೊಡ್ಲಿ ನನಗೆ. ಒಂದೇ ನಿಮಿಷ ಒಂದ್ ನಿಮಿಷ ಮೇಡಮ್, ನೀವ್ ಹೇಳಿರೋ ಉತ್ತರ ಕೊಟ್ಟು ನೆಕ್ಸ್ಟ್ ಜಯದೇವ್ ಅವರು ಕೇಳಿರೋ ಉತ್ತರ ಕೊಡೋಣ. ನೋಡಿ, ಯಾಕೆ ಅನುಮಾನ ಬರ್ತಾ ಇದೆ ಅಂತಂದ್ರೆ, ನಮಗೆ ಚುನಾವಣಾ ಬಾಂಡ್ ಕೊಟ್ಟಿರೋದ್ರ ಮೇಲೆ, ಸುಪ್ರೀಂ ಕೋರ್ಟ್ ರಿಲೀಸ್ ಮಾಡಿರೋದ್ರ ಮೇಲೆ ನಮ್ಗೆ ಅನುಮಾನ. ಯಾಕೆ ಅಂತಂದ್ರೆ ಕಂಪನಿಗಳ ಮೇಲೆ IT ರೈಡ್ ಆಗಿದೆ, ಅದಾದ ಮೇಲೆ ಚುನಾವಣಾ ಬಾಂಡ್ಗೆ ದುಡ್ಡು ಹೋಗಿದೆ. ಇದು ನಮಗೆ ದೊಡ್ಡ ಅನುಮಾನ ಇದೆ. ಚುನಾವಣಾ ಬಾಂಡ್ ಕೊಟ್ಟಿರೋಂಥ ದುಡ್ಡು ಕೇಂದ್ರ ಸರ್ಕಾರದಿಂದ ಏನಾರೋ ಒಂದು ಅವ್ರಿಗೆ ಸಹಾಯ ಆಗಿದೆ. ಯಾವುದೋ ಒಂದು ಕಾಮಗಾರಿ ಆಗಿರ್ಬೋದು, ಯಾವುದೋ ಒಂದು ಬ್ರಿಡ್ಜ್ ಕಟ್ಟೋದಾಗಿರ್ಬೋದು. ಇದು ನಮ್ಗೆ ಅನುಮಾನ ಬರ್ತಾ ಇದೆ. ಎರಡನೇದು, ನೀವು ಹೇಳೋ ಥರ ಏನು BJP-ಲಾಗಿರ್ಬೋದು, ಕಾಂಗ್ರೆಸ್ ಅಲ್ಲಾಗಿರ್ಬೋದು, NCP-ಲಾಗಿರ್ಬೋದು, ಎಲ್ಲ ಪಕ್ಷದ ಬೇರೆ ಇರೋಂಥ ಪಕ್ಷಗಳ ಮೇಲೆ, ನಾಯಕರುಗಳ ಮೇಲೆ IT ರೈಡ್ ಆಗತ್ತೆ. ಯಾಕೆ ಅಂತಂದ್ರೆ ಆಮೇಲೆ ಒಂದು ವರ್ಷನೋ 6 ತಿಂಗಳು ಬಿಟ್ಟು BJP ಪಕ್ಷಕ್ಕೆ ಕೊಟ್ಟೋಗ್ಬಿಡ್ತಾರೆ. ನವೀನ್ ಜಿಂದಾಲ್ ಕಾಂಗ್ರೆಸ್ ಪಕ್ಷದಲ್ಲಿದ್ರು, IT ರೈಡ್ ಆಯ್ತು, ಹೋದ್ರು. ಆ ತರದ್ದು ಸಾಕಷ್ಟು ಇದೆ. ಪಕ್ಷ ಬಿಟ್ಟು ಹೋಗ್ತಾರೆ. ನಾನು ಒಂದ್ ನಿಮಿಷ ನಾನು ಹೇಳ್ತೀನಿ ಕೇಳಿ, ನಿಮ್ಗೆ ದಾಖಲೆಗಳಿದೆ. ಹೌದು, ಈಗ ನೀವೇನು ಒಂದ್ ನಿಮಿಷ ಸರ್, ಒಂದ್ ನಿಮಿಷ ನಾನು ಹೇಳ್ತೀನಿ ಹೇಳ್ತಾ ಕೂತ್ಕೊಂಡ್ರೆ IT ಐಡಿಯನ್ನ ಕಾಂಗ್ರೆಸ್ ಅವರು ಅಕ್ರಮ ಮಾಡಿ ಬಿಜೆಪಿ ಮಾಡ್ಬಿಟ್ಬಿಡ್ತಿದ್ರು. ಅಲ್ಲ, ಹೌದು. ಈಗ ಏನಾಗಿದೆ, ಈಗ ಏನ್ ಮಾಡ್ತಾ ಇದ್ದಾರೆ ಈಗೂ ಅದೇ ಕೆಲಸ. ನೀವೇನ್ ಆಂಕರ್ ಮೇಡಮ್ ಹೇಳ್ತಾ ಇದ್ದೀರಾ, ಇವಾಗೂ ಅದೇ ಮಾಡ್ತಾ ಇರೋದು. ಹೀಗೆ ಭಯಪಡಿಸಿ ನಮ್ಮ ಪಕ್ಷಕ್ಕೆ ಬರಬೇಕು, ಇಲ್ಲ ನೀನ್ ಸುಮ್ಮನೆ ಇರ್ಬೇಕು. ಒಂದ್ ನಿಮಿಷ ಮೇಡಮ್, ಮುಗಿಸ್ಬಿಡ್ತೀನಿ. ಆಮೇಲೆ ಇವರು BJP ವಕ್ತಾರರು ಒಂದು ಮಾತು ಕೇಳಿದ್ರು. 60 ವರ್ಷ ಆಳ್ವಿಕೆ ಮಾಡಿದೆ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣಾ ಎಲೆಕ್ಷನ್ ಬಾಂಡ್ ಬಂದಿಲ್ವಾ ಅಂತ ಕೇಳಿದ್ರು. ಅಲ್ಲ ಸ್ವಾಮಿ, 100 ರೂಪಾಯಿಯಲ್ಲಿ 90 ರೂಪಾಯಿ BJPಗೆ ಹೋಗುತ್ತೆ ಚುನಾವಣಾ ಬಾಂಡು, 10 ರೂಪಾಯಿ ಬೇರೆ ಪಕ್ಷಗಳಿಗೆ ಹೋಗುತ್ತೆ ಅನ್ನೋದೇ ನಮ್ಗೆ ಅನುಮಾನ. ಇದೇ ಅನುಮಾನ. 90 ರೂಪಾಯಿ BJPಗೆ ಹೋಗುತ್ತೆ. ಒಂದ್ ನಿಮಿಷ ಮೇಡಮ್, ನಾನು ಹೇಳ್ಬಿಡ್ತೀನಿ. ನಾನು 2 ಪಾಯಿಂಟ್ ಬರ್ಕೊಂಡಿದ್ದೀನಿ, ಅದನ್ನ ಹೇಳ್ಬಿಡ್ತೀನಿ. ಅವ್ರು ಹೇಳೋದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಇದು ನಮ್ಗೆ ಅನುಮಾನ ಆಗಿರೋದು. ಇವತ್ತು BJP ಅಕೌಂಟಲ್ಲಿ 1000 ಕೋಟಿ ದುಡ್ಡಿದೆ ಅಂತೇಳಿ ಈಗ ಮೊನ್ನೆ ಪತ್ರಿಕೆಯಲ್ಲಿ ಕೂಡ ನೋಡಿದೆ. ಆದ್ರೆ ದೇಶದ ಸಾಲ 200 ಲಕ್ಷ ಕೋಟಿಗೆ ಹೋಗಿದೆ ಅನ್ನೋದು ಕೂಡ ತಮಗ್ ನೆನಪಿರ್ಲಿ. ಆ BJP ನಡೆಸ್ತಾ ಇರೋ ಒಂದೇ ನಿಮಿಷ ಇನ್ನು 2 ಪಾಯಿಂಟ್ ಮೇಡಮ್, ಮುಗಿಸ್ಬಿಡ್ತೀನಿ. ಸಾಲ ಎಷ್ಟಿದೆ ಅಂತಾನು ಗೊತ್ತಿದೆ, BJP ಆಳ್ವಿಕೆ ಮಾಡ್ತಾ ಇರುವಂತ ಪಕ್ಷದಲ್ಲಿ ದುಡ್ಡು ಎಷ್ಟಿದೆ ಅಂತಾನು ಕೂಡ ಜನಕ್ಕೆ ಗೊತ್ತಾಗಿದೆ. ಆಮೇಲೆ ಇವ್ರು ಹೇಳ್ತಾ ಇದ್ರು ಗ್ಯಾರಂಟಿ. ಒಂದ್ ನಿಮಿಷ, ಒಂದೇ ಪಾಯಿಂಟ್ ಮೇಡಮ್, ಮುಗಿಸ್ಬಿಡ್ತೀನಿ. ಗ್ಯಾರಂಟಿ ದುಡ್ಡನ್ನ ಎಲ್ಲೋ ಹೋಗ್ಬಿಟ್ಟಿದೆ ಅಂತ. ಇಲ್ಲಿ ಯಾರ ಗ್ಯಾರಂಟಿ ದುಡ್ಡು ಎಲ್ಲೂ ಹೋಗೋದಿಲ್ಲ. ಆದ್ರೆ ನಿಮ್ಮ ಏನು ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ಇದ್ರಲ್ಲ, ಮೊಟ್ಟೆ ಕಳ್ತನ ಮಾಡಿ ಮೊಟ್ಟೆಲಿ ಏನಾಗಿತ್ತು ಅಂತ ನಿಮ್ಗೆ ಗೊತ್ತು. ಆಮೇಲೆ ಸುನಿಲ್ ಕುಮಾರ್ ಅವರು ಸುನಿಲ್ ಕುಮಾರ್ ಅವರು ಎತ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ಅವ್ರು ಕೇಳಿದ ಪುತ್ರ ಕೊಡ್ತಾ ಇಲ್ಲ. ಅಜಿಂ ಪ್ರೇಮ್ಜಿ ಕೊಟ್ಟಿರೋ ದುಡ್ಡನ್ನು ಕೊಡ್ತಾ ಇಲ್ಲ. ನೀವು ಕೊಡ್ತಾ ಇಲ್ಲ. ಅಜಿಂ ಪ್ರೇಮ್ಜಿ ದುಡ್ಡನ್ನು ನೀವು ಕೊಡ್ತಾ ಇಲ್ಲ, ಮೊಟ್ಟೆನ. ಅಲ್ಲ, ಸುನಿಲ್ ಕುಮಾರ್ ಎತ್ತಿದ್ದಕ್ಕೂ ನೀವು ಉತ್ತರ ಕೊಟ್ಟಿಲ್ಲ. ಅವರು ಬೆಳಗಾವಿಯಲ್ಲಿ ಕೇಳಿದಂತ ಕೇಂದ್ರದಲ್ಲಿ ಕಾಂಗ್ರೆಸ್ ಅವರು ಇದ್ದಾಗ ಎಷ್ಟು ಅನುದಾನ ಕೊಡ್ತಾ ಇದ್ರು? ಕಾಂಗ್ರೆಸ್ ಅವರು ಗೊತ್ತಿರೋದೇ ಆರೋಪ ಮಾಡೋದು, ಮಾತಾಡೋದು, ಆರೋಗ್ಯ ಕೆಡಿಸ್ಕೊಳ್ಳೋದು, ಎಲ್ಲರೂ ಕಾಂಗ್ರೆಸ್ ಹಕ್ಕು. ಸೆಡ್ಡರ್ಗೂ ಮಾಡಿದ್ದು ಕಾಂಗ್ರೆಸ್ ಅವರು, ಭ್ರಷ್ಟಾಚಾರ ಮಾಡೋದು ಕಾಂಗ್ರೆಸ್ ಅವರ ಹಕ್ಕು. ಅದು ಸರ್ವೇ ಸಾಮಾನ್ಯ. ಅವತ್ತಿಗೂ ಇತ್ತು, ಇವತ್ತಿಗೂ ಇದೆ, ಈಗಲೂ ಇದೆ. ಸರ್ ಒಂದೇ ನಿಮಿಷ ಆರಾಮಾಗಿ ತಗೊಳ್ಳಿ. ಈಗ ನಂದೊಂದು ಪ್ರಶ್ನೆ ಇದೆ. ನೀವು ಕೆಸರರೆ ಚಾಟವನ್ನ ಮಾಡೋ ಅವಶ್ಯಕತೆ ಇಲ್ಲ. ಯಾರ್ಯಾರ ಪಕ್ಷದ ಏನೇನ್ ವಿಚಾರಗಳು ಅಂತ ಹೇಳಿ ಮೊದಲೇ ಎಲ್ರಿಗೂ ಕೂಡ ಗೊತ್ತಿದೆ. ಒಂದ್ ನಿಮಿಷ ಸರ್, ಒಂದು ಪ್ರಶ್ನೆ ನಿಮಗಿದೆ BJP ಅವರಿಗಿದೆ. ನನ್ನ ಪ್ರಶ್ನೆ,
ಟ್ಯಾಕ್ಸ್ ಟೆರರಿಸಂ ಅಂತ ಹೇಳಿ ಉಲ್ಲೇಖ ಆಗುತ್ತೆ. ಈಗ ಈ ಮಾತಿದೆಯಲ್ಲ ಟ್ಯಾಕ್ಸ್ ಟೆರರಿಸಂ ಅಂತ ಹೇಳಿ ಒಂದು ದೊಡ್ಡ ಬಿಸ್ನೆಸ್ ಮ್ಯಾನ್ ಬಾಯಲ್ಲಿ ಬಂದಿದೆ. ಏನು ಮೋಹನ್ ದಾಸ್ ಪೈ ಅವರು ತಮ್ಮ ಟ್ವೀಟ್ ನಲ್ಲಿ ಬರ್ಕೊಂಡಿದ್ದಾರೆ. ಸರ್, ಇದು ಕಾಂಗ್ರೆಸ್ ಅವ್ರು ಹೇಳಿದ್ರು ಟ್ಯಾಕ್ಸ್ ಟೆರರಿಸಂ ಅಥವಾ ಬೇರೊಬ್ರು ಹೇಳಿದ್ರು ಅಂತ ಅಲ್ಲ. ಈ ಬಿಸ್ನೆಸ್ ಮ್ಯಾನ್ಗಳೇ ಈ ವಿಚಾರಗಳನ್ನ ಹೇಳ್ತಾ ಇರ್ಬೇಕಾದ್ರೆ ಇಸ್ ಇಟ್ ಟ್ರೂ? ನಿಮ್ ಪಕ್ಷ ಮಾಡ್ತಿದ್ಯಾ ಅದನ್ನ? ಖಂಡಿತವಾಗ್ಲೂ ಇಲ್ಲ. ಅವರು ಆ ತರದ್ದು ಪದಗಳನ್ನು ಉಲ್ಲೇಖ ಮತ್ತೆ ಹೇಗ್ ಬರುತ್ತೆ ಇದು? ಟ್ಯಾಕ್ಸ್ Tax ಟೆರರಿಸಂ terrorism ಒಂದ್ ನಿಮಿಷ ಅದೇ ನೀವು ಹೇಳಕ್ ಬಿಟ್ರೆ ನಾನು ಹೇಳ್ಬೋದು. ಟ್ಯಾಕ್ಸ್ ಟೆರರಿಸಂ ಅನ್ನುವಂಥ ಪದವೇ ಸರಿಯಲ್ಲ. ಯಾಕಂದ್ರೆ ಟೆರರಿಸಂ ಅನ್ನೋ ಉದಾಹರಣೆಗಳೇ ಬೇರೆ ಬೇರೆ ಬರ್ತವೆ. ಓಕೆ, ಇನ್ನೇನ್ ಹೇಳ್ಬೇಕಾಗಿತ್ತು ನಿಮ್ಗೆ? ಮೇಡಮ್, ಅದು ಅವರು ಬೇರೆ ಬೇರೆ ಪದಗಳು ಅನೇಕ ಇದೆ, ಅವ್ರು ಬಳಸಬಹುದಾಗಿತ್ತು. ಅವ್ರು ಆ ಮೇಡಮ್, ನಾನು ಹೇಳ್ತೀನಿ ಬಳಕೆ ಮಾಡಿದ್ದಾರೆ ನಾನು ಅಂದ್ರೆ ಹೇಳ್ತೀನಿ ಒಂದ್ 2000 ಆಗಿದೆ. ರಾಮಲಿಂಗಾರೆಡ್ಡಿ ಅವರು ಟ್ವೀಟ್ ಮಾಡಿದ್ರು, ರಾಜ್ಯ ವ್ಯಕ್ತಿ- ಸರ್ಕಾರಕ್ಕೂ ಒಂದು ಟ್ವೀಟ್ ನಿಮಿಷ ಮಾಡಿದ್ರು. ಸರ್, ಸಿದ್ಧಾರ್ಥ್ ಎನ್ನುವಂತಹ ವ್ಯಕ್ತಿ ಸಾವನ್ನಪ್ತಾರೆ. ಅವ್ರದ್ದು ಏನು ಆಕಸ್ಮಿಕ ಸಾವಲ್ಲ, ಅಪಘಾತ ನಾನು ನಿಮ್ಗೆ ಅಲ್ಲ. ಪ್ರಾರಂಭದಲ್ಲೇ ನಾನು ನಿಮ್ಗೆ ಎರಡು line ಒಂದ್ ನಿಮಿಷ ಹೇಳ್ಬಿಟ್ಟೆ. ಸರ್, ಅಪಘಾತ ಅಲ್ಲ, ಏನೂ ಅಲ್ಲ. ಅವರು ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಹೊಳೆಹಾರಿ. ಹಾಗೆ ಇವಾಗ ಮತ್ತೆ ಸಿಜೆ ರಾಯ್ ಅವ್ರದ್ದು ವಿಚಾರ, ಅವರು ಕೂಡ ಬಿಸ್ನೆಸ್ ಮ್ಯಾನ್ ಸರ್. ಅದ್ ಎಷ್ಟು ಒಂದ್ ನಿಮಿಷ ಸರ್, ಅವರು ಕೂಡ ಬಿಸ್ನೆಸ್ ಮ್ಯಾನ್, ಅವರು ಕೂಡ ಎದೆಗೆ ಗುಂಡನ್ನ ಹಾರಿಸ್ಕೊಂಡು ಸಾವನ್ನಪ್ಪುತ್ತಾರೆ. ಇಲ್ಲಿ ಉಳಿದಿರುವಂತಹ ಉದ್ಯಮಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ,